ನಮಸ್ಕಾರ ವೀಕ್ಷಕರೇ, ರೈತರಿಗೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಪಿಎಂ ಕಿಸಾನ್ 19ನೇ ಕಂತಿನ ಹಣ ಆದ್ರೂ ನಿಮಗೆ ಜಮಾ ಆಗ್ತಾ ಇರುವಂತದ್ದು. ಸೊ ಇದುವರೆಗೆ 18ನೇ ಕಂತಿನ ಹಣದವರೆಗೂ ಕೂಡ ಪಡೆದಿದ್ದೀರಿ. ಸೊ 18 ಕಂತಿನಲ್ಲಿ ಯಾರು ಹಣ ಬಂದಿಲ್ಲ, ಸೊ ಅವರು ಕೂಡ ಈ ಒಂದು ವಿಡಿಯೋನ ನೋಡಿ ಈ ಒಂದು 19ನೇ ಕಂತು ಅಷ್ಟೇ ಅಲ್ಲ, ಮುಂಬರುವಂತಹ ಎಲ್ಲ ಕಂತುಗಳನ್ನ ಕೂಡ ಪಡೆಯುವುದು ಹೇಗೆ ಅನ್ನುವಂಥದ್ದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಏನ್ ಪ್ರಾಬ್ಲಮ್ ಆಗಿರುತ್ತೆ, ಅದಕ್ಕೆ ಸೊಲ್ಯೂಷನ್ ಏನು, ಮತ್ತೆ ಒಂದು 19ನೇ ಕಂತಿನಲ್ಲಿ ಎಷ್ಟು ಜನ ರೈತರು ಹಣವನ್ನ ಪಡಿತಾ ಇದ್ದಾರೆ, ಹಿಂದೆ ಎಷ್ಟು ಜನ ರೈತರಿದ್ರು, ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡೋಣ. ಸೊ ಟೋಟಲಿ ರೈತರಿಗಂತೂ ಮುಖ್ಯವಾಗಿ ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕಾಗತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೊಂದೇ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ. ಎಲ್ಲ ರೈತರಿಗೂ ಕೂಡ ಈ ಒಂದು ಪಿಎಂ ಕಿಸಾನ್ ಅಂದ್ರೆ ಎಲ್ಲರಿಗೂ ಕೂಡ ಖುಷಿನೇ. ಯಾಕಂದ್ರೆ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಹಣ, ಟೋಟಲಿ 6,000 ರೂಪಾಯಿ ಹಣ ವಾರ್ಷಿಕವಾಗಿ ನಿಮಗೆ ಜಮಾ ಆಗ್ತಕ್ಕಂತಹ ಒಂದು ಸ್ಕೀಮ್ ಅಂತ ಹೇಳ್ಬೋದು. ಟೋಟಲಿ ನಿಮಗೆ 2 ರಿಂದ 3 ದಿನಗಳಲ್ಲಿ ಸುಮಾರು 10 ರಿಂದ 11 ಕೋಟಿ ಫಲಾನುಭವಿಗಳಿಗೆ ಜಮಾ ಆಗಿ ಕ್ಲಿಯರ್ ಆಗುವಂತಹ ಏಕೈಕ ಸ್ಕೀಮು, ಸ್ಪೀಡ್ ಆಗಿ ಜಮಾ ಆಗುವಂತಹ ಸ್ಕೀಮ್ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಈ ಒಂದು ಸ್ಕೀಮ್ ನಲ್ಲಿ ಸಾಕಷ್ಟು ನೀವು ಈಗಾಗಲೇ ಹಣವನ್ನ ಪಡ್ಕೊಂಡಿದ್ದೀರಿ. ಸೊ ಮೊದಲನೇ ಇಟ್ಕೊಂಡು ಬಂದಿರುವಂತಹ ಸ್ಕೀಮ್ ಆಗಿರುತ್ತೆ. ಈಗ 19ನೇ ಕಂತಿನ ಹಣವನ್ನ ಪಡಿತಾ ಇದ್ರಿ ಕೊನೆಯದಾಗಿ. ಸೊ ಇನ್ನು 19ನೇ ಕಂತಿನ ಹಣ ಬಂದಿಲ್ಲಪ್ಪ, ಈಗ ಮುಂದಿನ ಒಂದು ಕಂತುಗಳು ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ಈಗ ಹಿಂದಿನ ಕಂತುಗಳು ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅನ್ನುವಂಥದ್ದಾದ್ರೆ, ಮುಖ್ಯವಾಗಿ ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ನಾನು, ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿ ಅಂತ. ಸೊ ಕೇಂದ್ರ ಸರ್ಕಾರನು ಕೂಡ ಅದನ್ನೇ ಹೇಳಿದೆ, ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ನೀವು ಲಿಂಕ್ ಮಾಡಿಸಿದ್ದೆ ಆದ್ರೆ ಡೆಫಿನೆಟ್ಲಿ ನಿಮಗೆ ಹಣ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದಷ್ಟೇ ಅಲ್ಲದೆ ನಿಮಗೆ ಏನಾದ್ರೂ ನಿಮ್ಮ ಹೊಲ ಗದ್ದೆಗಳು ಪ್ರೊಟೆಕ್ಟ್ ನಲ್ಲಿ ಕೂಡ ಇರ್ತವೆ. ನಿಮ್ಮ ಹೊಲ ಗದ್ದೆಗಳನ್ನು ಯಾರಾದ್ರೂ ಲೆಫ್ಟಾಯಿಸ್ಕೊಂಡು ಹೊಂಟಿದ್ರೆ ಅದು ಕೂಡ ಸಾಧ್ಯವಾಗುದಿಲ್ಲ. ನಿಮ್ಮ ಡಾಕ್ಯುಮೆಂಟ್ಸ್ ಒಂದೊಂದಕ್ಕೊಂದು ಅಟ್ಯಾಚ್ ಇದ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಹೇಳಿರುವಂತದ್ದು. ಸೊ ಯಾರು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ ನೋಡಿ, ಎಲ್ಲ ರೈತರು ಪ್ರತಿಯೊಬ್ರು ಕೂಡ ಲಿಂಕ್ ಮಾಡಿಸಿ. ಯಾಕಂದ್ರೆ ಆ ಒಂದು ಲಿಂಕ್ ಮಾಡಿಸುವಂತಹ ಕಾರಣಕ್ಕಾಗಿ ನಿಮ್ಗೆ ಬರ ಪರಿಹಾರ ಆಗಿರ್ಲಿ, ಬೆಳೆ ಪರಿಹಾರ ಆಗಿರ್ಲಿ, ಸೊ ಇನ್ನಿತರ ರೈತರಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳು ಸಿಗತ್ತೆ. ಹೋಗ್ಲಿ ಯಾವ ಯೋಜನೆಗಳನ್ನ ಬಿಡಿ, ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಪ್ರೊಟೆಕ್ಟ್ ನಲ್ಲಿ ಇಟ್ಕೊಳ್ಬೇಕಂದ್ರೂ ಸಹಿತ ಈ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಲೇಬೇಕಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದೆ. ಸೊ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಕೂಡ ಮತ್ತೆ ಮೊನ್ನೆ ಹೇಳಿದ್ರು. ಸೊ ಯಾಕಂದ್ರೆ ಈ ರೀತಿ ಪ್ರಕರಣಗಳು ಸಾಕಷ್ಟು ಈಗ ನೋಡಿ, ರೈತರು ತಮ್ಮ ಹೊಲ ಗದ್ದೆಗಳನ್ನ ಉಳಿಸ್ಕೊಳ್ಳಿಕ್ಕೆ ತಾವೇ ಕೋರ್ಟು ಕಚೇರಿ ಅಂತ ಅಲ್ದಾಡ್ತಾರೆ, ಸೊ ಪೊಲೀಸ್ ಸ್ಟೇಷನ್ ಅಂತ ಅಲ್ದಾಡ್ತಾರೆ. ಸೊ ಈ ರೀತಿ ಸಾಕಷ್ಟು ಕಡೆ ಪ್ರಕರಣಗಳು ದಾಖಲೆ ಆಗಿದಾವೆ. ಸೊ ಹೀಗಾಗಿ ಈ ರೀತಿ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ನೋಡಿ, ಯಾರು ರೈತರು ಇನ್ನೂ ಕೂಡ ಒಂದು ಲಿಂಕ್ ಮಾಡಿಸಿಲ್ಲ, ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ, ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಇರ್ತಾರೆ. ಸೊ ಅಲ್ಲಿ ಹೋಗಿ ನೀವು ಒಂದು ಲಿಂಕ್ ಅನ್ನ ಮಾಡಿಸ್ಕೊಳ್ಬಹುದು. ಒಂದು ನಿಮ್ಮ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ, ನಿಮ್ಮ ಒಂದು ಪಹಣಿಯನ್ನ ತೆಗೆದುಕೊಂಡು ಹೋಗಿ, ನಿಮ್ಮ ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ತೆಗೆದುಕೊಂಡು ಹೋಗಿ, ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರು, ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಅನ್ನ ತೆಗೆದುಕೊಂಡು ಹೋದ್ರೆ ಲಿಂಕ್ ಮಾಡಿಸಿ ಕೊಡ್ತಾರೆ. ಸೊ ಅವಾಗ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಆದ ಹಾಗೆ, ಮತ್ತೆ ನಿಮಗೆ ಹಣ ಸಿಗುವಂತಹ ಸ್ಕೀಮ್ಗಳು ಕೂಡ ಸಿಗ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಒಂದು 19ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ? ಈ ಒಂದು 18ನೇ ಕಂತಿನಲ್ಲಿ ನೋಡಿ, ನಾನು ಒಂದು ವಿಷಯ ಹೇಳ್ತೀನಿ ನಿಮಗೆ. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸದ ಕಾರಣಕ್ಕಾಗಿ 18ನೇ ಕಂತಿನಲ್ಲಿ ಎಷ್ಟು ಜನರಿಗೆ ಜಮಾ ಆಗಿದೆ ಅಂದ್ರೆ 11 ಕೋಟಿ ಫಲಾನುಭವಿಗಳಲ್ಲಿ ಸುಮಾರು 9.30 ಲಕ್ಷ 9.30 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿದೆ. ಸೊ ಹೀಗಾಗಿ ಫಲಾನುಭವಿಗಳು ಏನ್ ಮಾಡ್ಬೇಕು, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರ್ ಇಟ್ಕೊಳ್ಬೇಕು. ಸೊ ಆಗ ಮಾತ್ರ ಹಣ ಜಮಾ ಆಗ್ಲಿಕ್ಕೆ ಸಾಧ್ಯ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಸೊ ಅದಕ್ಕೋಸ್ಕರ ನಾನು ಈಗಾಗಲೇ ಹೇಳಿದ್ದೀನಲ್ಲ, ಸೊ ಒಂದು ಕೆಲಸವನ್ನ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ನಿಮ್ಗೆ ಹಣ ಜಮಾ ಆಗತ್ತೆ. ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ಸಿಗತ್ತೆ, ಬೇರೆ ಬೇರೆ ಸ್ಕೀಮ್ಸ್ ಗಳು ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಈಗ ಟೋಟಲಿ 11 ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳು ರೈತರು ಈ ಒಂದು ಯೋಜನೆಯಲ್ಲಿ, ಸುಮಾರು ನಮ್ಮ ಭಾರತದಾದಂತಹ ಎಲ್ಲರೂ ಕೂಡ ರೈತರು ಪಡ್ಕೊಳ್ತಾ ಇದ್ದೀರಿ ಈ ಒಂದು 2,000 ರೂಪಾಯಿ ಹಣವನ್ನ. ಸೊ ಹಾಗಾದ್ರೆ ಈ ಒಂದು 2,000 ರೂಪಾಯಿ ಹಣ ಇದೇ ಜನವರಿ, ಈ ಒಂದು ಇನ್ನು ಒಂದು ವಾರದಲ್ಲಿ ಬಿಡುಗಡೆ ಆಗಲಿದೆ ಅಂತ ಈ ಒಂದು 19ನೇ ಕಂತಿನ ಹಣ. ಸೊ ಇದೇ ಒಂದು ಮುಂದಿನ ವಾರದಲ್ಲಿ ಬಿಡುಗಡೆ ಆಗಿ ನಿಮ್ಗೆ ಆಲ್ಮೋಸ್ಟ್ 2 ರಿಂದ 3 ದಿನಗಳಲ್ಲಿ ಆಲ್ಮೋಸ್ಟ್ ಕ್ಲಿಯರ್ ಆಗಿರುತ್ತೆ ಜಮಾ ಆಗಿ. ಸೊ ಅಂತಹ ಏಕೈಕ ಸ್ಕೀಮ್ ಅಂತಾನೆ ಹೇಳ್ಬೋದು. ಅತಿ ಸ್ಪೀಡ್ ಆಗಿ ಏನೇ ಪ್ರಾಬ್ಲಮ್ ಇಲ್ಲದ್ದು ಸಹಿತ, ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ಸಹಿತ ನಿಮಗೆ ಹಣ ಜಮಾ ಮಾಡುವಂತಹ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಬೆಸ್ಟ್, ಒನ್ ಆಫ್ ದಿ ಬೆಸ್ಟ್ ಸ್ಕೀಮ್ ಅಂತಾನೆ ಹೇಳ್ಬೋದು. ಸೊ ಅದೇ ರೀತಿ ವೀಕ್ಷಕರೇ, ನಾವು ಒಂದು ವಿಷಯ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಏನೇ ಯಾವುದೇ ಒಂದು ನಿಮ್ಗೆ ಸ್ಕೀಮ್ಸ್ ಗಳ ಬಗ್ಗೆ ಆಗಿರ್ಲಿ, ಯೋಜನೆಗಳ ಬಗ್ಗೆ ಆಗಿರ್ಲಿ, ಅಥವಾ ನಿಮ್ದು ಜಾಬ್ ಗಳ ಬಗ್ಗೆ ಆಗಿರ್ಲಿ, ಏನೇ ಡೌಟ್ಸ್ ಇದ್ರು ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಮುಖ್ಯವಾಗಿ ನೀವು ನಮಗೆ ಫಾಲೋ ಮಾಡಿರ್ಬೇಕು, ನೆಕ್ಸ್ಟ್ ಬಯೋದಲ್ಲಿರುವಂತಹ ಬೋಡ್ಕಾಸ್ಟ್ ಚಾನಲ್ ಗೆ ಜಾಯ್ನ್ ಆಗಿರ್ಬೇಕು. ಸೊ ಆಗ ಮಾತ್ರ ನಾನು ನಿಮ್ಗೆ ರಿಪ್ಲೈ ಮಾಡ್ಲಿಕ್ಕೆ ಸಾಧ್ಯ. ಯಾವುದೇ ಸ್ಕೀಮ್ ಗಳ ಬಗ್ಗೆ ಇರಲಿ ಕೂಡ ಅದರ ಬಗ್ಗೆ ಮೆಸೇಜ್ ಮಾಡಿ, ನನಗೆ ಡೆಫಿನೆಟ್ಲಿ ನಿಮ್ಗೆ ರಿಪ್ಲೈ ಕೊಡ್ತೀನಿ. ಸೊ ಇಷ್ಟು ನಿಮಗೆ ಈ ಒಂದು ಪಿಎಂ ಕಿಸಾನ್ ಯೋಜನೆ ಬಗ್ಗೆ ನಾನು ಅಪ್ಡೇಟ್ ಅನ್ನ ತಿಳಿಸ್ಕೊಡ್ಬೇಕಾಗಿತ್ತು, ಅಪ್ಡೇಟ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಅರ್ಥ ಆಗಿದೆ, ಎಲ್ಲಾನು ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬೈ ಬೈ ಫ್ರೆಂಡ್ಸ್.